ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಈಗಾಗಲೇ ಕೇಂದ್ರ CWMA ಮತ್ತು CWRC ಅವರು ಕೊಟ್ಟಿರ್ತಕ್ಕಂತಹ ತೀರ್ಪು ಬಹಳ ಗಮನಾರ್ಹವಾಗಿರುವಂಥದ್ದು. ಒಂದು ಕಡೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು ಇಲ್ಲ, ನೀವು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದಕ್ಕೆ ಹೋಗಿ ಅಂತೇಳಿ. ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಆಘಾತವನ್ನು ನೀಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ 3ನೇ ಸಲ CWRC ಸೂಚನೆಯನ್ನು ಕೊಟ್ಟಿದೆ. ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗಲೇ ನಾಳೆಯಿಂದ 9,000 ಕ್ಯೂಸೆಕ್ ನೀರು ಹರಿಸಿ ಅಂತ CWMA ಹೇಳಿದೆ. ಹೀಗೆ ಗಾಯದ ಮೇಲೆ ಬರೆ ಎಳೆಯಲಾಗಿದೆ. ತಮಿಳುನಾಡಿಗೆ ವಾದಕ್ಕೆ ಇವತ್ತು ಮತ್ತೆ CWRC ಮಣೆ ಹಾಕಿದೆ. ಮೊದಲ ಸಲ ತಮಿಳುನಾಡಿಗೆ 3,000 ಕ್ಯೂಸೆಕ್ ಬಿಡಿ ಅಂದರು. ಎರಡನೇ ಬಾರಿಗೆ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಆದೇಶವನ್ನು ಹೊರಡಿಸಿದರು. 12,000 ಕ್ಯೂಸೆಕ್ ನೀರು ಬಿಡೋಕ್ಕೆ ಆಗೋದಿಲ್ಲ ಅಂತೇಳಿ ಕರ್ನಾಟಕವೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ವಸ್ತುಸ್ಥಿತಿಯ ಲೆಕ್ಕವನ್ನು ಕೊಟ್ಟಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ 2 ರಾಜ್ಯಗಳ ವಾದವನ್ನು ಕೇಳಿರುವಂತಹ ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಹಾಗೂ ಸಂದೀಪ್ ಮೆಹ್ತಾ ಅವರ ಪೀಠ ನಾಳೆ CWMA ಜೊತೆಗೆ ಮಾತುಕತೆ ನಡೆಸಲು ಸೂಚಿಸಿ ಆಗಸ್ಟ್ 31ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಈಗ ನೋಡಿದರೆ ಹೊಸದಾಗಿ 9,000 ಕ್ಯೂಸೆಕ್ ನೀರು ಬಿಡಿ ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಮಾಡಿರುವಂಥದ್ದು. ಆದರೆ ಇಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟಲ್ಲಿ ಮಂಡಿಸಿರುವಂಥ ವಾದವನ್ನು ನಾವು ಗಮನಿಸಬೇಕು. ಅವರು ಹೇಳ್ತಾ ಇರುವಂಥದ್ದು ನಮಗೆ ಇನ್ನೂ ಬಾಕಿ ಉಳಿದಿದೆ, ಅವರು ಹೇಳಿದಷ್ಟು ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅದನ್ನು ನೀವು CWMAಯಲ್ಲಿ ಹೋಗಿ ಮಾತಾಡಿದ್ರೆ ಈಗ CWRC ಮತ್ತು CWMA ಹೇಳಿದಷ್ಟು ನೀರನ್ನು ಕರ್ನಾಟಕವು ಕೂಡ ತಮಿಳುನಾಡಿಗೆ ಹರಿಸಿ ಆಗಿದೆ. ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನೋದು ಈಗ ಹೊಸ ಆದೇಶ ಈಗ ಬಂದಿರುವಂಥದ್ದು. ಒಟ್ಟು 11.66 TMCಯಷ್ಟು ನೀರನ್ನು ಕರ್ನಾಟಕ 15 ದಿವಸಗಳ ಅವಧಿಯಲ್ಲಿ ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ಇದರ ಪ್ರಕಾರ ನಾಳೆಯಿಂದ ಒಟ್ಟು 15 ದಿನಗಳ ಕಾಲ ಕಾವೇರಿ ನೀರನ್ನು ಬಿಳಿಗುಂಡ್ಲುವಲ್ಲಿ ಹರಿಬೇಕು. 9,000 ಕ್ಯೂಸೆಕ್ ನೀರು ಬಿಳಿಗುಂಡ್ಲು ಮಾಪಕದಲ್ಲಿ ದಾಖಲಾಗಬೇಕು. ಆಗಸ್ಟ್ 25 ಬೆಳಗ್ಗೆ 8 ಗಂಟೆಯಿಂದಲೇ KRSನಿಂದ ಅಥವಾ ಕಾವೇರಿಯಿಂದ ನೀರು ಹರಿಸಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಹೀಗೆ CWRC ಮತ್ತೆ ಕರ್ನಾಟಕಕ್ಕೆ ಸೂಚನೆಯನ್ನು ಕೊಟ್ಟಿದೆ. ನಾಳೆ CWMA ಮುಂದೆ ನೀರು ಬಿಡೋಕ್ಕಾಗೋದಿಲ್ಲ ಅಂತ ವಾದ ಮಂಡಿಸೋದಕ್ಕೆ ಕರ್ನಾಟಕ ಸರ್ಕಾರ ಟೀಮನ್ನು ಕಳಿಸಿದೆ. ಜೊತೆಗೆ ಮೋಡ ಬಿತ್ತನೆಗೂ ಕೂಡ ತಯಾರಿಗಳು ನಡೀತಾ ಇದ್ದು ಎಲ್ಲೆಲ್ಲಿ ಮೋಡ ಬಿತ್ತನೆ ಮಾಡಬೇಕು ಅಂತ ನಿರ್ಧರಿಸೋದಕ್ಕೆ ನಾಳೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಸಭೆ ಕರೆದಿದ್ದಾರೆ. ಸ್ವಲ್ಪ ಕಡಿಮೆ ಮಳೆ ಇರೋದ್ರಿಂದ ನಾವು ಜೂನ್ವರೆಗೂ ಕುಡಿಯೋ ನೀರನ್ನ ಇಟ್ಕೋಬೇಕಾಗುತ್ತೆ. ನಾವೇನು ಹೊಸ ಬೆಳೆನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಇರೋ ಬೆಳೆನೇ ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಅದೇ ಬೆಳೆ ಮಾಡೋಕ್ಕಾಗ್ತಾ ಇಲ್ಲ. ಡ್ರಿಂಕಿಂಗ್ ವಾಟರ್ಗೆ ಭಾಳ ಮುಖ್ಯವಾಗಿರೋದು ಅಂತ ಹೇಳ್ತಾ ಇದ್ದೀವಿ. ಅಕ್ಟೋಬರ್ ಆದಮೇಲೆ ಆಟೋಮೆಟಿಕ್ಕಾಗಿ ಅಂಥ ಸಮಸ್ಯೆ ಆಗಲ್ಲ. ಆಗಸ್ಟು ಸೆಪ್ಟೆಂಬರ್ನ ನಾವು ದಾಟಿದ್ರೆ ನಾವು ಒಂದಷ್ಟು ಉಸಿರಾಡ್ಬೋದು, ಬ್ರೀತಿಂಗ್ ಸಿಗುತ್ತೆ ನಮಗೆ. CWRC CWMA ನಾಳೆ ಇರೋದ್ರಿಂದ ನಾವು ಅಷ್ಟು ಬಿಡಲಿಕ್ಕಾಗ್ತಾ ಇಲ್ಲ ಅಂತೇಳಿ ಅವ್ರ ಮುಂದೆ ನಮ್ಮ ಅಧಿಕಾರಿಗಳು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದೀನಿ. MD ಮತ್ತು ಲೀಗಲ್ ಟೀಮ್ ಹೋಗಿದ್ದಾರೆ. ಕ್ಲೌಡ್ ಸೀಡ್ಸ್ ಏನಿದೆ ಅದರ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. 4 ರೆವಿನ್ಯೂ ವಿಭಾಗದಲ್ಲಿ ಎಲ್ಲೆಲ್ಲಿ ಮೋಡಗಳು ಅವೈಲಬಲ್ ಇದೆ ಅಲ್ಲಿ ಮಾಡಬೇಕು ಅಂತೇಳಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಈಗ 27 ಕೋಟಿ ಅನುದಾನವನ್ನು ನಾವು ನಮ್ಮ ಇಲಾಖೆಯಿಂದ ಕ್ಯಾಬಿನೆಟಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೀವಿ. ನಾಳೆ ಮಧ್ಯಾಹ್ನ ಅವ್ರನ್ನ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿನ ಮತ್ತು ಆ ಏಜೆನ್ಸಿಯವ್ರನ್ನ ಮೀಟಿಂಗ್ ಕರೆದಿದ್ದೀನಿ. ಇದೆಲ್ಲರ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ ಆದೇಶದ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಯವರು ಇವತ್ತು ಪ್ರತಿಭಟನೆಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ನೀರು ಹರಿಸಬಾರದು ಅಂತ ಆಗ್ರಹಿಸಿದ್ದಾರೆ. ಮೈಸೂರಿನ ಕಾಡಾ ಕಚೇರಿ ಮುಂಭಾಗದಲ್ಲೂ ಕೂಡ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಬಣದವರು ನೀರು ಬಿಡದಂತೆ ಹೋರಾಟವನ್ನು ನಡೆಸಿದ್ದಾರೆ.